ಸಪ್ಲೈಯರ್ ದಿನೇಶ್ ಶೆಟ್ಟಿಗೆ ಹೇಳೋದಷ್ಟೇ, ನೀನು ಶಾಮನೂರು ಶಿವಶಂಕರಪ್ಪನವ್ರ ಮನೆಯಲ್ಲಿ ಸಪ್ಲೈ ಕೆಲಸ ಮಾಡ್ಕೊತ ಇದ್ದವು. ನೀನು ಶಾಮನೂರು ಶಿವಶಂಕರಪ್ಪನವ್ರಿಗೆ ಏನೇನು ಸಪ್ಲೈ ಮಾಡಿದಿ, ಎಸ್ ಮಲ್ಲಿಕಾರ್ಜುನ್ ಅವ್ರಿಗೆ ಏನೇನು ಸಪ್ಲೈ ಮಾಡಿದಿ, ಯಾವ ರೀತಿ ನೀನು ಮುಂದೆ ಬಂದು ನೀನು ಇಷ್ಟೆಲ್ಲ ಅಧಿಕಾರ ಅನುಭವಿಸೋಕ್ಕೆ ನಿನ್ನ ಸರ್ವಿಸ್ ಯಾವ ರೀತಿ ಇತ್ತು ಅನ್ನೋದನ್ನು ಇಡೀ ದಾವಣಗೆರೆ ಜನ ಹಾಗೂ ಕಾಂಗ್ರೆಸ್ ಮುಖಂಡರು ಇವತ್ತು ಮಾತಾಡ್ತಿದ್ದಾರೆ. ಹಾಗಾಗಿ ಸಪ್ಲೈಯರ್ ದಿನೇಶ್ ಶೆಟ್ಟಿಗೆ ನಾನು ಹೇಳೋದಿಷ್ಟೇ, ಯಾಕೆ ಬಂದು ನೀನು ಇಲ್ಲಿ ಸುಳ್ಳು ಹೇಳ್ತೀಯ ಪದೇ ಪದೇ ಪದೇ? ಹೈಕೋರ್ಟ್ ಆದೇಶ ಐತಿ ಅಂತ ಮೊದಲನೇ ಸುಳ್ಳು ಹೇಳಿದಿ. ನೀನೊಬ್ಬ ಡೂಡಾ ಅಧ್ಯಕ್ಷ ಸ್ಥಾನದಾಗ ಕುಂತಿದೀಯ. ಯಾರೋ ಮಾಮೂಲಿ ವ್ಯಕ್ತಿ ಬಂದು ಹೇಳಿದರೆ ಅದು ಬೇರೆ ರೀತಿ ಆಗ್ತಿತ್ತು. ಒಂದು ಸ್ಥಾನದಲ್ಲಿ ಕುಂತ ಮೇಲೆ ಅದು ಹೈಕೋರ್ಟ್ ಆದೇಶನೋ ಜಿಲ್ಲಾ ಕೋರ್ಟ್ ಆದೇಶನೋ ಅಥವಾ ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರ್ತಕ್ಕಂಥ ಸೀನಿಯರ್ ಸಿವಿಲ್ ಕೋರ್ಟ್ ಆದೇಶ ಅನ್ನೋದನ್ನು ನೋಡುವಂಥ ಪರಿಜ್ಞಾನ ನಿನಗಿಲ್ಲ. ಎಷ್ಟು ನೀನು ಮೂರ್ಖದೀಯ ಅಂದರೆ, ಅದು ಆಗಿರ್ತಕ್ಕಂಥದ್ದು ಜಿಲ್ಲಾ ಕೋರ್ಟ್ಗಿನ ಕೆಳಗಡೆ ಇರ್ತಕ್ಕಂಥ ಸೀನಿಯರ್ ಸಿವಿಲ್ ಕೋರ್ಟ್ನಲ್ಲಿ. ಅದನ್ನು ತಂದು ನೀನು ಹೈಕೋರ್ಟ್ ಆದೇಶ ಆಗೈತಿ ನಾನು ಹಂಗ ಏಕೆ ನಿವೇಶನ ಮಾಡಿಕೊಟ್ಟೆ ಅಂತ ನೀನೇನು ಹೇಳ್ತಿದೆಯಲ್ಲ, ಇವತ್ತು ನಿಮ್ಮ ಡೂಡಾದಲ್ಲೇ 13/2/1984 ಉದ್ಯಾನವನಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ.